ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪೇ ಸ್ಲಿಪ್ ಅನ್ನ ನಾವಿಲ್ಲಿ ಡಿಸೈನ್ ಮಾಡಬೇಕು ಅಂದಾಗ ಮೊದಲು ನಾವಿಲ್ಲಿ ಎಂಪ್ಲಾಯೀಸ್ ಅಥವಾ ಎಂಪ್ಲಾಯ್ ಕ್ಯಾಟಗರಿ, ಎಂಪ್ಲಾಯ್ ಗ್ರೂಪ್ಸ್ ಇವುಗಳನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಮೊದಲು ನಾವಿಲ್ಲಿ ಕಂಪನಿಯ ಸೆಟ್ಟಿಂಗ್ಸ್ ಅಲ್ಲಿ ಪೇರೋಲ್ ಆಪ್ಷನ್ಗೆ ನಾವಿಲ್ಲಿ ಎಸ್ ಅನ್ನ ಕೊಡಬೇಕಾಗುತ್ತೆ. ಗೇಟ್ ವೇ ಆಫ್ ಟ್ಯಾಲಿ ಡಿಸ್ಪ್ಲೇ ಮೋರ್ ರಿಪೋರ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. F11 ನಾವಿಲ್ಲಿ ಪ್ರೆಸ್ ಮಾಡೋಣ. ನೀವಿಲ್ಲಿ ನೋಡಬಹುದು ಪೇರೋಲ್ ಆಪ್ಷನ್ ಅಲ್ಲಿ ಮೇಂಟೈನ್ ಪೇರೋಲ್ ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ಎನೇಬಲ್ ಪೇರೋಲ್ ಸ್ಟ್ಯಾಟ್ಯುಟರಿ ಆಪ್ಷನ್ಗೂ ಸಹ ನಾವಿಲ್ಲಿ ಎಸ್ ಅನ್ನ ಕೊಡಬೇಕಾಗುತ್ತೆ. ಪೇರೋಲ್ ಸ್ಟ್ಯಾಟ್ಯುಟರಿ ಡೀಟೇಲ್ಸ್ ಅಂದಾಗ PF, ESI ಇವುಗಳ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರಾವಿಡೆಂಟ್ ಫಂಡ್ ಅಥವಾ PF, ಕಂಪನಿಯ ಕೋಡ್, ಕಂಪನಿ ಅಕೌಂಟ್ ಗ್ರೂಪ್ ಕೋಡ್, ಕಂಪನಿಯ ಸೆಕ್ಯೂರಿಟಿ ಕೋಡ್ ಇವುಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅಥವಾ ESI, ಕಂಪನಿ ಕೋಡ್, ESI ಬ್ರಾಂಚ್ ಆಫೀಸ್, ಸ್ಟ್ಯಾಂಡರ್ಡ್ ವರ್ಕಿಂಗ್ ಡೇಸ್ ಫರ್ ಮಂತ್ ಇವುಗಳ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್, ಇನ್ಕಮ್ ಟ್ಯಾಕ್ಸ್ ನಂಬರ್, ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ನಂಬರ್, ಟ್ಯಾನ್ ನಂಬರ್ ಇವುಗಳ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ ನಂತರ ಕಂಟ್ರೋಲ್ ಎ ಎಕ್ಸೆಪ್ಟ್ ಆಲ್ ಅಥವಾ ಎಂಟರ್ ಎಕ್ಸೆಪ್ಟ್ ಅನ್ನ ನೀವಿಲ್ಲಿ ಮಾಡಬಹುದು. ಕಂಟ್ರೋಲ್ ಎ ಫಾರ್ ಎಕ್ಸೆಪ್ಟ್ ಆಲ್ ಅಥವಾ ಎಂಟರ್ ಎಕ್ಸೆಪ್ಟ್. ನಂತರ ನಾವಿಲ್ಲಿ ಕ್ರಿಯೇಟ್ ಆಪ್ಷನ್ ಅಲ್ಲಿ ಪೇರೋಲ್ ಮಾಸ್ಟರ್ಸ್ ನೀವಿಲ್ಲಿ ನೋಡಬಹುದು. ಪೇರೋಲ್ ಮಾಸ್ಟರ್ಸ್ ಅಲ್ಲಿ ಎಂಪ್ಲಾಯ್ ಕ್ಯಾಟಗರಿ, ಎಂಪ್ಲಾಯ್ ಗ್ರೂಪ್, ಎಂಪ್ಲಾಯ್ ನೇಮ್, ಯೂನಿಟ್ಸ್ ಆಫ್ ವರ್ಕ್, ಅಟೆಂಡೆನ್ಸ್ ಆರ್ ಪ್ರೊಡಕ್ಷನ್ ಟೈಪ್, ಪೇ ಹೆಡ್ಸ್, ಪೇರೋಲ್ ಓಚರಿ ಇವುಗಳನ್ನ ನೀವು ಮೊದಲು ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ಆಪ್ಷನ್ಗಳನ್ನ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ನಾವಿಲ್ಲಿ ಎಂಪ್ಲಾಯ್ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡಿದೀವಿ. ಎಂಪ್ಲಾಯ್ ಗ್ರೂಪ್, ಯೂನಿಟ್ಸ್, ಅಟೆಂಡೆನ್ಸ್ ಇವುಗಳನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದೀವಿ. ಈಗ ನಾವು ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಕ್ರಿಯೇಟ್ ಮಾಡೋಣ. ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಎಲ್ಲ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಎಂಪ್ಲಾಯ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಎಂಟರ್ ನಾವಿಲ್ಲಿ ಮಾಡೋಣ. ಕ್ಯಾಟಗರಿ ಪ್ರೈಮರಿ ಕ್ಯಾಸ್ಟ್ ಕ್ಯಾಟಗರಿ ಅಥವಾ ನೀವು ಇಲ್ಲಿಂದ ಸೆಲೆಕ್ಟ್ ಸಹ ಮಾಡ್ಕೋಬಹುದು. ಎಂಪ್ಲಾಯ್ ನೇಮ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ರಾಹುಲ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಕೊಡೋಣ. ರಾಹುಲ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಕೊಡೋಣ. ಅಂಡರ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಕ್ರಿಯೇಟ್ ಮಾಡಿದಾಗ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಕ್ರಿಯೇಟ್ ಮಾಡಿಲ್ಲ ಅಂದಾಗ ಆಲ್ಟ್ ಸಿ ಡೈರೆಕ್ಟ್ ಲೆಡ್ಜರ್ ಕ್ರಿಯೇಷನ್ ಅಥವಾ ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಫೀಸ್ ಡಿಪಾರ್ಟ್ಮೆಂಟ್ ನಾವಿಲ್ಲಿ ಕ್ರಿಯೇಟ್ ಮಾಡೋಣ. ಆಫೀಸ್ ಡಿಪಾರ್ಟ್ಮೆಂಟ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಎಕ್ಸೆಪ್ಟ್ ನಾವಿಲ್ಲಿ ಮಾಡೋಣ. ಆಫೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದಿದೆ. ನೀವು ಈ ರೀತಿಯಾಗಿ ಡೀಟೇಲ್ ಆಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಡಿಫೈನ್ ಸ್ಯಾಲರಿ ಡೀಟೇಲ್ಸ್ ನಾವಿಲ್ಲಿ ಎಸ್ ಅನ್ನ ಕೊಡೋಣ. ಇಲ್ಲಿ ನೀವು ನೋಡಬಹುದು ಲಿಸ್ಟ್ ಆಫ್ ಪೇ ಹೆಡ್ಸ್. ಲಿಸ್ಟ್ ಆಫ್ ಪೇ ಹೆಡ್ಸ್ ಅಂದಾಗ ಡಿಪೆಂಡ್ ಆನ್ ಕಂಪನಿ ಪೇ ಹೆಡ್ಸ್ ಗಳು ಇಲ್ಲಿ ಚೇಂಜ್ ಆಗುತ್ತೆ. ಬೇಸಿಕ್ ಪೇ, ಕನ್ವೇಯನ್ಸ್, ಹೌಸ್ ರೆಂಟ್ ಅಲೋವೆನ್ಸ್, ESI, PF, TA, DA ಈ ರೀತಿಯಾದ ಪೇ ಹೆಡ್ಸ್ ಅಲೋವೆನ್ಸ್ ಇರುತ್ತೆ. ಆ ಅಲೋವೆನ್ಸ್ ಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡಿಪೆಂಡ್ ಆನ್ ಕಂಪನಿ, ನಿಮ್ಮ ಕಂಪನಿಯಲ್ಲಿ ಯಾವ ಪೇ ಹೆಡ್ ಗಳನ್ನ ಎಂಪ್ಲಾಯ್ಗೆ ಕೊಡಲಾಗುತ್ತೆ ಆ ಪೇ ಹೆಡ್ಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೇಸಿಕ್ ಪೇ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಬೇಸಿಕ್ ಪೇಮೆಂಟ್ ಎಷ್ಟಿದೆ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕನ್ವೇಯನ್ಸ್ ಎಷ್ಟು ನಾವಿಲ್ಲಿ ಕೊಡ್ತಾ ಇದೀವಿ 3000 ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹೌಸ್ ರೆಂಟ್ ಅಲೋವೆನ್ಸ್, ಎಂಡ್ ಆಫ್ ಲಿಸ್ಟ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವು ಬೇರೆ ಬೇರೆ ಪೇ ಹೆಡ್ಸ್ ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಎಂಟರ್ ನಾವಿಲ್ಲಿ ಕೊಡೋಣ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ನಂಬರ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಡೆಸಿಗ್ನೇಷನ್ ಅಂದಾಗ ಯಾವ ವರ್ಕ್ ಅನ್ನ ಅವರಿಲ್ಲಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಆಫೀಸ್ ಡಿಪಾರ್ಟ್ಮೆಂಟ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಫಂಕ್ಷನ್ ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ, ಲೊಕೇಶನ್, ಕಂಪನಿಯ 2-3 ಬ್ರಾಂಚಸ್ ಇದ್ದಾಗ ಯಾವ ಬ್ರಾಂಚ್ ಅಲ್ಲಿ ಅಥವಾ ಯಾವ ಲೊಕೇಶನ್ ಅವರಿಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನೀವಿಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಬೆಂಗಳೂರು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್, ಜೆಂಡರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಮೇಲ್ ಅಥವಾ ಫಿಮೇಲ್. ಡೇಟ್ ಆಫ್ ಬರ್ತ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಬ್ಲಡ್ ಗ್ರೂಪ್ ಅನ್ನ ನೀವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಫಾದರ್ ನೇಮ್, ಸ್ಪೌಸ್ ನೇಮ್, ಫಾದರ್ ಅಥವಾ ಮದರ್ ನೇಮ್, ಸ್ಪೌಸ್ ನೇಮ್, ಅಡ್ರೆಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫೋನ್ ನಂಬರ್, ಇಮೇಲ್ ಐಡಿಯನ್ನ ನೀವಿಲ್ಲಿ ಡೀಟೇಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕಿಗೆ ಸ್ಯಾಲರಿಯನ್ನ ಆನ್ಲೈನ್ ಡೆಪಾಸಿಟ್ ಮಾಡೋ ಹಾಗಿದ್ರೆ ನಾವಿಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬಹುದು ಅಥವಾ ನೋ ನೀವಿಲ್ಲಿ ಕೊಡಬಹುದು. ಅಪ್ಲಿಕೇಬಲ್ ಟ್ಯಾಕ್ಸ್ ರೆಜಿಮೆ, ಪ್ಯಾನ್ ಡೀಟೇಲ್ಸ್, UAN ಡೀಟೇಲ್ಸ್, ಈ ಡೀಟೇಲ್ಸ್ ಗಳನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ESI ನಂಬರ್, PF ಅಕೌಂಟ್ ನಂಬರ್, ಈ ರೀತಿಯಾದ ಡೀಟೇಲ್ಸ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ, ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡಬೇಕಾಗುತ್ತೆ. ಎಂಟರ್, ಎಕ್ಸೆಪ್ಟ್ ನಾವಿಲ್ಲಿ ಮಾಡೋಣ. ಈಗ ನಾವು ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಆಗಿದೆ. ಎಂಪ್ಲಾಯ್ ನೇಮ್ ಅನ್ನ ನಾವಿಲ್ಲಿ ಎಸ್ಕೇಪ್ ಮಾಡೋಣ. ಪೇ ಸ್ಲಿಪ್ ಅನ್ನ ಜನರೇಟ್ ಮಾಡುವುದಕ್ಕೆ ಮೊದಲು ನಾವಿಲ್ಲಿ ಅಟೆಂಡೆನ್ಸ್ ಅಥವಾ ಪೇಮೆಂಟ್ ಅನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಓಚರ್ ಎಂಟ್ರಿಯನ್ನ ನಾವೀಗ ಮಾಡಬೇಕಾಗುತ್ತೆ. ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಅದರ್ಸ್ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಪೇರೋಲ್ ಓಚರ್ಸ್ ಅಲ್ಲಿ ಅಟೆಂಡೆನ್ಸ್ ಓಚರ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಲಿಸ್ಟ್ ಆಫ್ ಎಂಪ್ಲಾಯ್ಸ್. ನಾವಿಲ್ಲಿ ಒಂದೇ ಎಂಪ್ಲಾಯ್ ನೇಮ್ ಅನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಒಂದೇ ಆಪ್ಷನ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ಹಲವಾರು ಎಂಪ್ಲಾಯ್ಸ್ ನೇಮ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ರೆ ಲೀಸ್ಟ್ ನಮ್ಗಿಲ್ಲಿ ತೋರಿಸುತ್ತೆ. ಯಾವ ಎಂಪ್ಲಾಯ್ ನೀವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಬ್ಸೆಂಟ್ ಎಷ್ಟಿದೆ, ಓವರ್ ಟೈಮ್ ಅಥವಾ ಪ್ರೆಸೆಂಟ್ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರೆಸೆಂಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 30 days ಪ್ರೆಸೆಂಟ್ ಇದೆ. ಅದೇ ರೀತಿಯಾಗಿ ರಾಹುಲ್, ಯಾವುದೇ ಅಬ್ಸೆಂಟ್ ಅನ್ನ ನಾನಿಲ್ಲಿ ತೋರಿಸ್ತಾ ಇಲ್ಲ, 0 ಅಬ್ಸೆಂಟ್ ಇಲ್ಲಿ ಇದೆ. ಇದೇ ರೀತಿಯಾಗಿ ಬೇರೆ ಪೇ ಹೆಡ್ಸ್ ಇದ್ದಾಗ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಕ್ಸೆಪ್ಟ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಅದರ್ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಈಗ ನಾವು ಪೇರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪೇರೋಲ್ ಅಂದಾಗ ಪೇಮೆಂಟ್ ಅನ್ನ ನಾವು ಕ್ಯಾಶ್ ಅಲ್ಲಿ ಕೊಡ್ತಾ ಇದೀವಿ ಅಥವಾ ಬ್ಯಾಂಕ್ ಇಂದ ಕೊಡ್ತಾ ಇದೀವಿ, ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವ ಕಾಸ್ಟ್ ಕ್ಯಾಟಗರಿ, ಯಾವ ಕ್ಯಾಟಗರಿ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರೈಮರಿ ಕಾಸ್ಟ್ ಕ್ಯಾಟಗರಿ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ರಾಹುಲ್ ಎಂಪ್ಲಾಯ್ ನೇಮ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಪ್ರೈಮರಿ ಕಾಸ್ಟ್ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿದ್ವಿ, ಅದಕ್ಕೋಸ್ಕರ ನಾವಿಲ್ಲಿ ಪ್ರೈಮರಿ ಕಾಸ್ಟ್ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಗ್ರೂಪ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡಿರ್ತೀರಾ ಆ ಗ್ರೂಪ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಪ್ಲಾಯ್ ನೇಮ್ ರಾಹುಲ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ಪೇ ಹೆಡ್ಸ್ ಇಲ್ಲಿ ತೋರಿಸ್ತಾ ಇದೆ. ಬೇಸಿಕ್ ಪೇ, ಕನ್ವೆಯನ್ಸ್, ಹೌಸ್ ರೆಂಟ್ ಅಲವೆನ್ಸ್ ಅಥವಾ OT. ನಾವಿಲ್ಲಿ ಕಂಟ್ರೋಲ್ F ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶಾರ್ಟ್ ಕಟ್ ಕೀ ಆಟೋ ಫಿಲ್ ಪೇಮೆಂಟ್ ಡೀಟೇಲ್ಸ್, ಆಟೋ ಫಿಲ್ ಪೇರೋಲ್ ಡೀಟೇಲ್ಸ್, ಕಂಟ್ರೋಲ್ F, ಪೇರೋಲ್ ಆಟೋ ಫಿಲ್. ಎಂಟರ್ ನಾವಿಲ್ಲಿ ಮಾಡೋಣ. ಲಿಸ್ಟ್ ಅಲ್ಲಿ ನಾವು ಸ್ಯಾಲರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಟ್ಯಾಲಿ ಎಜುಕೇಶನ್ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಎಕ್ಸಾಕ್ಟ್ ಡೇಟ್ ಅನ್ನ ನಮ್ಗಿಲ್ಲಿ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ. ಕಂಪನಿಗಳಲ್ಲಿ ನೀವು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ನೀವಿಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದ್ದೀರಾ. 1/4/22 ಇಂದ 30/4/22 ವರೆಗೆ ಅಥವಾ 1/4/22 ಇಂದ 31/4/22 ವರೆಗೆ ಒಂದು ತಿಂಗಳ ಟೈಮ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 30 days ಅಥವಾ 31 days, 28 days ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. 1/4/22 ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಟ್ರಯಲ್ ವರ್ಷನ್ ಇರೋದ್ರಿಂದ ಬೇರೆ ಡೇಟ್ ಅನ್ನ ಇಲ್ಲಿ ಎಕ್ಸೆಪ್ಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ಪ್ರೈಮರಿ ಕಾಸ್ಟ್ ಕ್ಯಾಟಗರಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲಿಸ್ಟ್ ಆಫ್ ಎಂಪ್ಲಾಯ್ಸ್ ರಾಹುಲ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಎಂಪ್ಲಾಯ್ ನೇಮ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಬ್ಯಾಂಕ್ ಇಂದ ಅಥವಾ ಕ್ಯಾಶ್ ಪೇಮೆಂಟ್ ಅನ್ನ ನೀವಿಲ್ಲಿ ಮಾಡ್ತಾ ಇದ್ದೀರಾ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆನರಾ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ. ಈಗ ನಾವು ಎಂಡ್ ಆಫ್ ಲಿಸ್ಟ್ ಎಂಟರ್ ಅನ್ನ ಕೊಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಬೇಸಿಕ್ ಪೇ, ಕನ್ವೆಯನ್ಸ್,
ಹೌಸ್ ರೆಂಟ್ ಅಲೋವೆನ್ಸ್ ನಮ್ಗೆ ಇಲ್ಲಿ ಟೋಟಲ್ ಅಮೌಂಟ್ ಅನ್ನ ಇಲ್ಲಿ ತೋರಿಸ್ತಾ ಇದೆ. ಇಯರ್ಲಿ ಪೇಮೆಂಟ್ ಅನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದೆ. ಕಂಪನಿಗಳಲ್ಲಿ ನಾವು 30 ಡೇಸ್ 1 ಮಂತ್ ಎಕ್ಸಾಕ್ಟ್ ಡೇಟ್ ಅನ್ನ ನಾವಿಲ್ಲಿ ಮೆನ್ಷನ್ ಅನ್ನ ಮಾಡಿದಾಗ ಎಕ್ಸಾಕ್ಟ್ ಸ್ಯಾಲರಿ ಡೀಟೇಲ್ಸ್ ಅನ್ನ ನಮ್ಗೆ ಇಲ್ಲಿ ತೋರಿಸುತ್ತೆ. ಅಥವಾ ನೀವು ಇಲ್ಲಿಂದ ಸಹ ಚೇಂಜ್ ಅನ್ನ ಮಾಡ್ಕೋಬಹುದು. ಎಂಟರ್ ಮಾಡೋಣ. ಟ್ರಾನ್ಸಾಕ್ಷನ್ ಟೈಪ್ ಚೆಕ್ ಅಥವಾ ಡಿಡಿ, ಯಾವ ರೀತಿಯಾಗಿ ಪೇಮೆಂಟ್ ಅನ್ನ ಕೊಡ್ತಾ ಇದ್ದೀರಾ. ಚೆಕ್ ರೇಂಜ್, ಚೆಕ್ ನಂಬರ್ ಅನ್ನ ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಚೆಕ್ ಡೇಟ್ ನಾವಿಲ್ಲಿ ಈ ರೀತಿಯಾದ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಎಕ್ಸೆಪ್ಟ್. ಪ್ರಿಂಟ್ ಅಥವಾ ಪ್ರಿವ್ಯೂ ಬೇಕಂದಾಗ ನೀವು ಇಲ್ಲಿಂದ ಚೆಕ್ ಮಾಡ್ಕೋಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡೀಟೇಲ್ಸ್ ಇಲ್ಲಿ ನಮಗೆ ತೋರಿಸ್ತಾ ಇದೆ ಅಂತ. ಇಯರ್ಲಿ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಮಂತ್ಲಿ ಪೇಮೆಂಟ್ ಅನ್ನ ನಾವಿಲ್ಲಿ ಮ್ಯಾನ್ಯುಯಲ್ ಆಗಿ ಯಾವ ರೀತಿಯಾಗಿ ಎಂಟ್ರಿ ಮಾಡೋದು ಅಂತ ನೋಡೋಣ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಪೇರೋಲ್ ಆಪ್ಷನ್ ನಾವಿಲ್ಲಿ ತಗೋಬೇಕಾಗುತ್ತೆ. ಕೆನರಾ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡೋಣ. ಪ್ರೈಮರಿ ಕ್ಯಾಸ್ಟ್ ಕ್ಯಾಟಗರಿ ರಾಹುಲ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನೀವಿಲ್ಲಿ ನೋಡಬಹುದು ಪೇ ಹೆಡ್ಸ್ ಅಲ್ಲಿ ಬೇಸಿಕ್ ಪೇ, ಕನ್ವೆಯನ್ಸ್, ಹೌಸ್ ರೆಂಟ್ ಅಲೋವೆನ್ಸ್, ಓವರ್ ಟೈಮ್ ಆಪ್ಷನ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಬೇಸಿಕ್ ಪೇ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ ಪೇ ಎಷ್ಟು ಪೇಮೆಂಟ್ ಅನ್ನ ನೀವಿಲ್ಲಿ ಕೊಡ್ತಾ ಇದ್ದೀರಾ ಎಂಟ್ರಿ ಮಾಡಬೇಕಾಗುತ್ತೆ. 18,000 ಅನ್ನ ನಾವಿಲ್ಲಿ ಪೇ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಕನ್ವೆಯನ್ಸ್ 2,000 ರೂಪೀಸ್ ಅನ್ನ ನಾವಿಲ್ಲಿ ಪೇ ಮಾಡೋಣ. ಎಂಟರ್ ನಾವಿಲ್ಲಿ ಮಾಡೋಣ. ಹೌಸ್ ರೆಂಟ್ ಅಲೋವೆನ್ಸ್ 2,000 ರೂಪೀಸ್. ಎಂಟರ್. ಓವರ್ ಟೈಮ್ ಎಷ್ಟು ಅಮೌಂಟ್ ಅನ್ನ ನೀವಿಲ್ಲಿ ಕೊಡ್ತಾ ಇದ್ದೀರಾ, 3,000 ರೂಪೀಸ್. ಈ ರೀತಿಯಾಗಿ ನೀವಿಲ್ಲಿ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಡ್ ಆಫ್ ಲಿಸ್ಟ್. ಇದೇ ರೀತಿ ಬೇರೆ ಬೇರೆ ಪೇ ಹೆಡ್ಸ್ ಇದ್ದಾಗ ನೀವಿಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಅನ್ನ ಎಂಟ್ರಿ ಮಾಡಿದಾಗ ಅಮೌಂಟ್ ಇಲ್ಲಿ ಟೋಟಲ್ ಆಗಿ ಬರುತ್ತೆ. ನೀವಿಲ್ಲಿ ನೋಡಬಹುದು 25,000 ರೂಪೀಸ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ಎಂಟರ್. ಈ ಫಂಡ್ ಟ್ರಾನ್ಸಾಕ್ಷನ್ ಅಥವಾ ಕ್ಯಾಶ್ ಚೆಕ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಎಕ್ಸೆಪ್ಟ್. ಈಗ ನಾವು ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಡೇ ಬುಕ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಅಟೆಂಡೆನ್ಸ್, ಪೇರೋಲ್ 2 ಎಂಟ್ರಿಯನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ಎಸ್ಕೇಪ್ ಮಾಡೋಣ. ಈಗ ನಾವು ಡಿಸ್ಪ್ಲೇ ಮೋರ್ ರಿಪೋರ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಪೇರೋಲ್ ರಿಪೋರ್ಟ್ಸ್, ಪೇ ಸ್ಲಿಪ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಲಿಸ್ಟ್ ಆಫ್ ಎಂಪ್ಲಾಯ್ ಕ್ಯಾಟಗರೀಸ್ ಆಲ್. ಲಿಸ್ಟ್ ಆಫ್ ಎಂಪ್ಲಾಯ್ಸ್ ಅಥವಾ ಗ್ರೂಪ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಾಹುಲ್ ಎಂಪ್ಲಾಯ್ ನೇಮ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪೇಮೆಂಟ್ ಸ್ಲಿಪ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ ಅಂತ. ನಾವಿಲ್ಲಿ ಬೇಸಿಕ್ ಪೇ, ಕನ್ವೆಯನ್ಸ್, ಹೌಸ್ ರೆಂಟ್ ಅಲೋವೆನ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದೀವಿ. ಹಲವಾರು ಪೇಡ್ ಗಳನ್ನ ಕ್ರಿಯೇಟ್ ಮಾಡಿದಾಗ ಎಲ್ಲಾ ಪೇಡ್ ಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಿದಾಗ ಎಕ್ಸಾಕ್ಟ್ ಪೇಮೆಂಟ್ ಸ್ಲಿಪ್ ಅನ್ನ ನಮ್ಗಿಲ್ಲಿ ತೋರಿಸುತ್ತೆ. ನಾವಿಲ್ಲಿ 2 ಪೇಮೆಂಟ್ ಅನ್ನ ಮಾಡಿದ್ವಿ, ನಮಗಿಲ್ಲಿ ಒಂದೇ ಪೇಮೆಂಟ್ ಅನ್ನ ತೋರಿಸ್ತಾ ಇದೆ. ಬೇಸಿಕ್ ಪೇ ನಾವಿಲ್ಲಿ ಎಂಟರ್ ಮಾಡೋಣ. ನೀವಿಲ್ಲಿ ನೋಡಬಹುದು ಯಾವ ಡೇಟ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ನಾವಿಲ್ಲಿ ಪೇ ಮಾಡಿದೀವಿ ನಮ್ಗಿಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದೆ. ಫಸ್ಟ್ ಪೇಮೆಂಟ್ ಸ್ಲಿಪ್ ಅಲ್ಲಿ ನಾವು ಇಯರ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ವಿ. 5,40,000 ಬೇಸಿಕ್ ಪೇಮೆಂಟ್ ಅನ್ನ ತೋರಿಸ್ತಾ ಇದೆ. ಸೆಕೆಂಡ್ ಎಂಟ್ರಿಯಲ್ಲಿ ನಾವು 18,000 ಬೇಸಿಕ್ ಪೇಮೆಂಟ್ ಅನ್ನ ಕೊಟ್ಟಿದ್ವಿ. ಆ ಎಂಟ್ರಿಯನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವು ಡೀಟೇಲ್ ಆಗಿ ಪೇ ಸ್ಲಿಪ್ ಅನ್ನ ಡಿಸೈನ್ ಮಾಡಬಹುದು.